127 ಕೆಜಿ ಚಿನ್ನ ಅಕ್ರಮ ಸಾಗಾಟಕ್ಕೆ ಸಂಬಂಧಪಟ್ಟ ಹಾಗೆ ಡಿಆರ್ಐ ಅಧಿಕಾರಿಗಳು ಇದೀಗ ರನ್ಯಾ ರಾವ್ಗೆ ಶಾಕ್ ಕೊಟ್ಟಿದ್ದಾರೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಡಿಆರ್ಐ. 102 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. 127 ಕೆಜಿ ಚಿನ್ನ ಅಕ್ರಮ ಮಾಡಿರೋದು ತನಿಖೆಯಲ್ಲಿ ಸಾಬೀತಾದ ಹಿನ್ನೆಲೆಯಲ್ಲಿ 4 ಆರೋಪಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಡಿಆರ್ಐ ನೀಡುವ ಮೂಲಕವಾಗಿ ದಂಡವನ್ನ ಪಾವತಿ ಮಾಡುವಂತೆ ಹೇಳಿದೆ. ಈಗಾಗಲೇ 37 ಕೋಟಿಯಷ್ಟು ಆಸ್ತಿಯನ್ನ ಇಡಿ ಸೀಸ್ ಮಾಡಿದೆ. ಆಸ್ತಿ ಕಳ್ಕೊಂಡು ಖಾಲಿ ಕೈಯಲ್ಲಿದ್ದಾರೆ ರನ್ಯಾ ರಾವ್. ಇದೇ ಹೊತ್ತಲ್ಲಿ 102 ಕೋಟಿ ರೂಪಾಯಿ ಕಟ್ಟಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಡಿಆರ್ಐ ವಿಧಿಸಿರುವಂತಹ ದಂಡ ಅದು ಏನಾದರೂ ಡೆಡ್ಲೈನ್ ಇದೆಯಾ, ಇಂತಿಷ್ಟು ದಿನಗಳ ಒಳಗಾಗಿ ಅದನ್ನು ಪಾವತಿ ಮಾಡಬೇಕು ಅನ್ನೋದನ್ನ ನೋಡಬೇಕು. ಬರಿಗೈನಲ್ಲಿರುವಂತಹ ರನ್ಯಾ ರಾವ್ಗೆ ಈಗ ಡಿಆರ್ಐನಿಂದ ಮಗದೊಂದು ಶಾಕ್ ಎದುರಾಗಿದೆ. ಈಗಾಗಲೇ ಇಡಿ ಅವರ 37 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿತ್ತು. ಕಾಫಿಪೋಸಾ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಡಿಆರ್ಐ ತನಿಖೆ ನಡೆಸಿದ್ದು ತನಿಖೆಯಲ್ಲಿ ಅಕ್ರಮ ಸಾಬೀತಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಅಕ್ರಮ ಎಸಗಿರೋದು ಸಾಬೀತಾದ ಹಿನ್ನೆಲೆಯಲ್ಲಿ ಈಗ ದಂಡವನ್ನ ವಿಧಿಸಲಾಗಿದೆ. ದಂಡದ ಮೊತ್ತ 102 ಕೋಟಿ ಅಂತ ಹೇಳಲಾಗಿದ್ದು ಇಂತಿಷ್ಟೇ ದಿನಗಳ ಒಳಗಾಗಿ ಕಟ್ಟಬೇಕು ಅಂತ ಏನಾದರೂ ಡೆಡ್ಲೈನ್ ಇದೆಯಾ ಮತ್ತು ಶಿಕ್ಷೆ ಏನಾದರೂ ವಿಧಿಸಿದ್ದಾರಾ, ಕೇವಲ ದಂಡ ಮಾತ್ರ ಪಾವತಿನ? ದಿವ್ಯಾ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾ ರಾವ್ ಅವರಿಗೆ ಡಿಐಎ ಅಧಿಕಾರಿಗಳು ಮತ್ತೊಮ್ಮೆ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವರು ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಾಬೀತು ಮಾಡಿರುವಂಥದ್ದು. 1 ವರ್ಷದ ಅವಧಿಯಲ್ಲಿ ದುಬೈಯಿಂದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಸುಮಾರು 127 ಕೆಜಿಯಷ್ಟು ಚಿನ್ನವನ್ನು ಸಾಗಾಟ ಮಾಡಿದ್ದಾರೆ ಅಕ್ರಮವಾಗಿ ಅನ್ನುವಂಥದ್ದು ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಸಾಬೀತಾಗಿರುವಂಥದ್ದು. ಆ ಕಾರಣಕ್ಕಾಗಿ ಡಿಆರ್ಐ ಅಧಿಕಾರಿಗಳು ಈಗ ಮತ್ತೊಮ್ಮೆ ರನ್ಯಾ ರಾವ್ ಅವರಿಗೆ ಶಾಕ್ ಕೊಟ್ಟಿರುವಂಥದ್ದು. ಸುಮಾರು 102 ಕೋಟಿಯಷ್ಟು ಹಣವನ್ನು ಸಂದಾಯ ಮಾಡುವಂತೆ ಸೋಕಾಸ್ ನೋಟಿಸನ್ನು ಕೊಟ್ಟಿರುವಂಥದ್ದು. ರನ್ಯಾ ರಾವ್ ಸೇರಿದಂತೆ ಒಟ್ಟು 4 ಜನ ಆರೋಪಿಗಳಿಗೆ ಸೋಕಾಸ್ ನೋಟಿಸನ್ನು ಡಿಆರ್ಐ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಮುಂದಿನ ಇಂತಿಷ್ಟು ದಿನಗಳ ಒಳಗಾಗಿ ನೀವು 102 ಕೋಟಿಯಷ್ಟು ದಂಡದ ಹಣವನ್ನು ಸಂದಾಯ ಮಾಡುವಂತೆ ಸೋಕಾಸ್ ನೋಟಿಸಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡಿದ್ರು. ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 37 ಕೋಟಿಯಷ್ಟು ಹಣವನ್ನು ಸೀಜ್ ಮಾಡ್ಕೊಂಡಿದ್ರು. ಅದಾದ ಬಳಿಕ ಬರಿಗೈಯಲ್ಲಿದ್ದಂಥ ರನ್ಯಾ ರಾವ್ ಅವರಿಗೆ ಡಿಆರ್ಐ ಅಧಿಕಾರಿಗಳ ಈ ಒಂದು ಸೋಕಾಸ್ ನೋಟಿಸ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.